ಅದಕ್ಕೆ ಆಕಿ ಸುನಂದರ ಅವ್ವ ಇನ್ನೆಲ್ಲಿ ಹೋಗಿ ಬಿಡವ ಇಂಥ ಮಳೆಯಾಗ ಅಂತಂದ್ಲು. ಅದಕ್ಕೆ ಬಿಟ್ಟು ನಿಮ್ಮ ಅಕ್ಕ ಇವತ್ತು ಮುಂಜಾನೆ ಅದಕ್ಕೆ ಅಲ್ಲಿ ಅವ್ರ ಊರಾಗ 5 ಒಂದು ಬಸ್ ಇತ್ತು, ಹತ್ತಾಕಿನ ಓಡಿ ಬಂದೆ. ಏ ಪರವಕ್ಕ ಆಕಿ ಹಾಕೊಂಡ ಅಲ್ಲಿ ಎಲ್ಲ ಉದ್ರಿ ಚಾಪ, ಒಂದು ಆಕಿ ಸಾಮಾನು ಇಲ್ಲ, ಏನೇನು ಇಲ್ಲ, ಬರೇ ಕೈಲಿ ಬಂದಾಳ. ಒಂದು ಚೂಡಿದಾರ ಹಾಕೊಂಡಾಕಿನ ಒಂದು ಸೀರೆನೂ ಇಟ್ಕೊಂಡು ಬರಾಕ್ ಬರ್ತತಿಲ್ಲ, ಎಲ್ಲ ಉದ್ರಿ ಚಾಪಿನ ನೋಡವು. ಚೈತ್ರಿ ಈಗೆಲ್ಲ ಮಾತಾಡ್ಬೇಕನ್ನ ನನ್ನ ಸ್ಟೇಜಿನ ಮ್ಯಾಗ ಒಂದಿಟ್ಟು ಬಾಯಿ ಚೂರು ಸುಮ್ಮನೆ ಹಂಗಿಲ್ಲ ಅಲ್ಲಿ. ಐದಿದ್ದಂಗೆ ಹೇಳಿದ್ರು ಅಟ್ಯಾಕ್ ಸಿಟ್ಟಿಗೆ ಹೇಳ್ತಿ. ಒಂದು 4 ದಿನ ಮುಂಚೆನೇ ಬರ್ಬೇಕಿತ್ತವ. ಅಲ್ಲ ನೀಗೇನು ನಿನಗಾಂಡಿಲ್ಲ ಏನಿಲ್ಲ, ಬರ್ಬೇಕು. ಅವ್ ನಿಮ್ನಾಗೆ ನೀ ನೋಡ್ಕೊಂಡಿರ್ತಿದ್ಲವ ಆಕಿ ಮಗುನ. ಗಂಡನ ಮನಿ ನೀನು ಲಗ್ನ ಆಗೋ ಗೊತ್ತಾಕತಿ. 4 ದಿನ ಬಂದಿರ್ಬೇಕಂತ. ಹಂಗೆಲ್ಲ ಆಗಂಗಿಲ್ಲ, ಮೊದ್ಲೇಕಿನ ಗತಿ ಇರೋಕೆ ಆಗಂಗಿಲ್ಲ ಈಗ. ಅಯ್ಯೋ ಪಾಪ, ಹಿಂದಕ್ಕೆ ಯಾರ್ಯಾರೋ ಏನೇನೋ ಹೇಳಿದ್ರು. ನಮಗ್ ಗೊತ್ತಿತ್ತು ಮುಂದೊಂದ್ ದಿನ ಹಿಂಗ ಆಕತ್ತೆ ಅಂತೇಳಿ. ಪಾರವಕ್ಕ ನೀನು ಹಂಗ ಒಬ್ರು ತಾವದಾಗ ಹೋಗ್ಬಿಟ್ಟಿದ್ರೆ ಮುಗಿದೋತ್, ಲಗ್ನ ಆಗಿಂದ ಮುಗಿದೋತ್ ಅವ್ರ ತಾವ ಕಾದಿನ. ಅದಕ್ಕೆ ನಾವು ಒಂದು ಡಿಸೈಡ್ ಮಾಡ್ಬಿಟ್ಟಿನವ, ನಾ ಒಟ್ಟ ಲಗ್ನ ಆಗಂಗಿಲ್ಲ. ಮತ್ತೇನು ಸನ್ಯಾಸಿಯಾಗಿ ಹಿಂಗೆ ಇರ್ತೀನ? ಏನಿಲ್ವ, ನಾನು ಏನು ಮಾಡ್ತೀನಿ ಗೊತ್ತೇನ, ಮನಿ ಏನು ಮಾಡಿ ಕರ್ಕೊಂಡ್ಬರ್ತೀನಿ. ಹಂಗಂದ್ರೆ ಇರಲಿ, ಇಲ್ಲ ಲಗ್ನನ ಬೇಡ. ಚೈತ್ರನ್ ಕಂಡೀಷನ್ ಭಾಳ ಅದಾವ ಬಿಡು. ಇನ್ನು ಕೇಳ್ರಿಕಿದು ಪರಕ್ಕ ಒಂದು ಏನೇನು ತೆಗ್ದ ಮಾಡಿಲ್ಲ ನೋಡಿ. ಇವತ್ತು 4 ತಾಸು ತಯಾರಿಗಳ ನೋಡು. ಮಕ್ಕ ನೋಡಿ ಇವ ಬೂಸ್ಟ್ ಕಟ್ದಂಗೆ ಆಗೈತಿ ಪರಕ್ಕ. 2 ಇಂಚ್ ಬಿಡ್ಕೊಂಡ ನೋಡು ಮಕ್ಕದ ಮ್ಯಾಗ. ನಾನು ನೋಡಿದ್ರೆ ನಿಮ್ಗೆಲ್ಲ ಹೊಟ್ಟೆ ಉರಿ ನನಗೆ ಗೊತ್ತಾಗುತ್ತೆ. ಆದರೂ ರಶ್ಮಿ ಅಕ್ಕ ನೀನು ನೋಡಿದ್ರೆ ಒಂಥರ ಸಂಕಟ ಆಕತಿವ. ಪಾಪ ಮಾಮ ಬರ್ಬೇಕಿತ್ತಲ್ಲ, ಚಲೋ ಆಕಿತ್ತು. ಅವರು ಫ್ರೀ ಇದ್ರೆ ಬರ್ತಿದ್ರ ಲಗ್ನದಾಗ. ನಾನು ನಮ್ಮ ಯಜಮಾನ್ರು ಓಡಿಯಾಡಿ ಲಗ್ನ ಮಾಡ್ತೀವಂತ. ಈಗ ಅದನ್ನ ಒತ್ತಿ ಹೇಳಕೊಂಡ ಆಯ್ಕೆ. ಅಯ್ಯೋ ಸ್ಟೇಜಿನ ಮ್ಯಾಗೂ ಜಗಳ ಮಾಡೋದೆ ಸುಮ್ಮಿರ ನಿಮ್ಮ ಸುಚೇತ. ನಾನು ಕರ್ಕೊಂಬರ್ಲಿಲ್ಲ ನೀನು. ಈಗ ಗನ ಕಿರಿಕಿರಿ ಮಾಡಕತ್ತಿದ್ಲು, ಅವು ಎತ್ಕೊಂಡಾಳ. ಅವು ಕೈ ಕೊಟ್ಟು ಬಂದೀನಿ. ನನ್ನ ಹುಡುಗಿ ಹಳದಿ ಸೀರೆಗೆ ಎಷ್ಟು ಚಂದ ಕನಕತ್ತಾಳ ನೋಡ್ಲಿಕ್ಕೆ ಐತ್ರಿ. ಮಾಮ ನಿನ್ನ ಮಗ್ಳು ದೊಡ್ಡದೊಂದು ಅಟಂ ಬಾಂಬ ನಿಂತತಿ. ಅದ್ರ ಕಿವಿ ಭಾಳ ಚುರುಕದ, ಹುಷಾರಾಗಿ ಮಾತಾಡು. ಹೌದಲ್ಲ ಪರಕ್ಕ. ಮಾಮ ನೋಡಲ್ಲಿ ಫೋಟೋ ತೆಗಿಬೇಕಾದ್ರೆ ಹೊಟ್ಟೆ ಹಂಗೆ ಒಳಕ್ಕೆ ಜಕ್ಕೊಂತಾನ, ಹೊಟ್ಟೆ ಕಾಣಬಾರ್ದಂತೆ. ರೀ ನೀವು ಯಾಕೆ ಹಂಗತಿ ಹೊಟ್ಟೆ ಒಳಗೆ ಹಾಕೋತೀರಿ? ಸುಮ್ಮನೆ ನಾರ್ಮಲ್ ನಿಂದ್ರಿ. ಇಲ್ಲ, ನಾನು ನಾರ್ಮಲ್ ಆಗಿ ನಿಂತೀನಿ. ನೋಡಕತ್ತೀನಿಲ್ಲ ಆಗಿಲಿಂದ ಉಸುರು ಹಿಡ್ಕೊಂಡು ನಿಂದ್ರಾಕತ್ತೀರಿ, ಹೊಟ್ಟೆ ಒಳಗೆ ಹೋಗ್ಲಿ ಅಂತೇಳಿ. ಅದಕ್ಕೆ ನಿಮ್ಗೆ ಹೇಳೋದು, ನಾ ಬಡ್ಕೊಂಡಿಲ್ಲ. ಎಕ್ಸಸೈಸ್ ಮಾಡ್ರಿ ಅಂದ್ರೆ ನನ್ನ ಮಾತು ಕೇಳಿದ್ರೇನ? ಈಗ ಅದನ್ನ ಯಾಕೆ ಉಸುರು ಒಳಾಕತ ಹಿಡ್ಕೊಂಡು ಹೊಟ್ಟೆ ಒಳಾಕತ ಮಾಡಿ ನಿಂದ್ರು ಅಂತ ಕರ್ಮ ಬರ್ತಿದ್ದಿಲ್ಲ. ನನ್ನ ಮಾತು ಕೇಳಂಗಿಲ್ಲ ನೀವು. ಲಗ್ನದಾಗ ನೋಡ ಪಾರು, ಹ್ಯಾಂಗ ಸ್ಲಿಮ್ ಹಾಕಿನ್ ನೋಡಕಂತಿ. ಈ ಜಲಮ್ದಾಗ ಸ್ಲಿಮ್ ಆದಂಗ ನೀವು. ಇಬ್ರು ಗಂಡ ಎಂತಿದೇನ್ಲಿ ಮ್ಯಾಚಿಂಗ್ ಆಗಿರ? ಏನು ಮಿಂಚಿಂಗ್ ನಿಮ್ಮಷ್ಟು ಏನು ಮಿಂಚಂಗಿಲ್ಲವಾ? ಇಲ್ಲಿ ನೋಡಿಲ್ಲ ಒಂದಿಟ ಹಾಳಿ. ಅಯ್ಯ ಅಂತೀರ ಗುರ್ತಡಿಯಕ್ಕಾಗವಲ್ದು. ಎತ್ತಿ ನೀನು ಗುರ್ತ ಹಿಡಿಯಕ್ಕಾಗಲಿಲ್ವ? ಇದೇನು ಬಿ ಎಷ್ಟು ಸಖತ್ತಾಗಿ ಕಾಣಕತ್ತಿ. ಯಪ್ಪ ನನಗೆ ಇಷ್ಟ ಇದ್ದಿದ್ದಿಲ್ಲಪ್ಪ ಈ ಕೇಳಲಿಕ್ಕೆ ನೀಲವ. ನಮ್ಮ ಮಾತು ಒಂದಿಟ್ಟು ಕೇಳ್ತಾ ಕೈ ಹಿಡಿದು ನೋಡಿಲ್ಲ ಇದನ್ನು ಸೀರೆ ಉಡಿಸಿ ನಿಂದ್ರಸ. ನಮ್ಗೆ ಬೇಸ ಹೆಂಗಿಲ್ಲವ, ನಮ್ಗೆ ಅವ ಗುಲಾಬಿ ಕಲರ್ ಸೀರೆನ ಬರೋಬ್ಬರಿ ಹಾಕೈತಿ ಹುಡುಗಿ. ನಮ್ಗೆ ಅದು ಕೋಟ್ ಹಾಕೊಂಡ್ರೆ ಬರೋಬ್ಬರಿ ಹಾಕಿತ್ತು ಅಂದ್ರೆ ನನ್ನ ಮಾತು ಒಂದಿಟ್ಟು ಕೇಳಿಲ್ಲಪ್ಪ. ಹಿಂಗತಿ ತಯಾರು ಮಾಡಿ ಅವನು ನನ್ನ. ವಾ 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 ಕ್ಯಾ ಬಾತ್ ಏ ಸಕ್ಕು ಡಾರ್ಲಿಂಗ್ ನೋಡಕ್ ಮಾತ್ರ ಭಾಳ ಸಖತ್ತಾಗಿ ಕಾಣಕತ್ತಿ. ನಾನು ಗಾಯಿಗೆ ಉಂಗ್ರ ಇಡ್ಸೋ ಬದ್ಲಿ ನಿನಗೆ ಇಡಿಸ್ಬಿಟ್ಟಿದ್ರು ಬರೋಬ್ಬರಿ ಹಾಕಿತ್ತು ನೋಡಿ ಅತ್ತಿ. ಮುಲ್ಲ ಸ್ಟೇಜ್ ಮ್ಯಾಗ ಏನು ಚಂದ ಮಾತಾಡಕತ್ತಿ. ಇಲ್ಲಿ ನಿಂಬೆ ಹಣ್ಣಿನಂತ ಹುಡುಗಿ ಬಂತು ನೋಡು ಏ ಬಾಲು. ಬಾಡಿ ನೋಡ ಏನು ಚಂದ ಮಾಡಕತ್ತಾನ ಸ್ಟೇಜ್ ಮ್ಯಾಗ. ಮಂದಿ ಎಲ್ಲ ನಮ್ಮನ್ನ ನೋಡಕತ್ತಾರ. ಸುಮ್ಮನಿದ್ರೆ ನೀಲವ, ನಾ ಅದಕ್ಕೆ ಒಲ್ಲೆ ಅಂದಿವ. ಯವ್ವ ನಮ್ಗೆ ಇವೆಲ್ಲ ಬರೋಬ್ಬರಿ ಆಗಂಗಿಲ್ಲ. ಅಮ್ಮ ನೀವು ಸುಮ್ಮೀರಿ, ಎಷ್ಟು ಚಂದ ಕಾಣಕತ್ತೀರಿ. ಅಕ್ಕ ನೀನು ಬಂದ್ಬಿಡಿ ಇಲ್ಲೇ. ಸುಮಕ್ಕ ಬಾ ಇಲ್ಲಿ. ಏ ಸಕ್ಕು ಡಾರ್ಲಿಂಗ್ ನನ್ನ ಮಗ್ಳಿಗೆ ಬಂದು ನಿಂದ್ರ ಬಾ ಡಾರ್ಲಿಂಗ್, ಇಬ್ರು ಕೂಡ ಫೋಟೋ ತೆಗ್ಸೋಣ ಬಾ. ಒಲ್ಲೆ ಅಂದ್ರೆ ಬಿಡಂಗಿಲ್ಲ ನೀನು. ನೀನ ಹೆಂಗೈ ಕಾಣಕತ್ತಾಳ ನಮ್ಮ ಅತ್ತಿ ನೋಡಿಲೆ ಇಲ್ಲಿ ಬಂದಾರ ಗಾ. ಮತ್ತೆ ಯಾರು ಕಿಡ್ನ್ಯಾಪ್ ಮಾಡ್ಯಾರ ನಿನ್ನ? ಹುಷಾರಿಂದ ಇರಿ ಅತ್ತಿ. ಏನು ಹುಡುಗಾಟ ಮಾಡ್ತಿಲ್ಲ, ಸುಮ್ಮನೆ ನಿಂದ್ರು. ಮಗಲ್ದಾಗ ಏಂತಿ ಬಂದ್ರು ಏನು ಚಂದ ಬಿಸಿಯ ನಿನ್ನ ಬಕವಾ ಹೊರಿಲಿ. ಎತ್ತಿ ನೀನು ಬೈಲಿಕ್ಕಂದ್ರೆ ನನಗೆ ಸಮಾಧಾನನ ಆಗಂಗಿಲ್ಲ. ಒಂಥರ ಹೂವಿನ ಅರ್ಚನೆ ಮಾಡ್ದಂಗೆ ಆಗುತ್ತೆ ನೋಡಿ ಅತ್ತಿ. ಚರ್ಮ ದಿಪ್ಪಾಗೈತಿ, ಲೇಗ ಐತ್ರಿ.
ಇವನ್ ಚರ್ಮ ನೀನ ಆ, ಇದು ಹುಳಿ ಇರ್ತತ್ಲ ಹುಳಿ ತಗೊಂಡ್ ಕೆತ್ತವ ಚರ್ಮ ಗೆಟ್ಟೈತಿ ಇದು ನೋಡ ಹ್ಯಾಂಗ ಮಾತಾಡ್ತತ್ ನಂಗ. ಹೋ ಬರ್ರಿ ಸರ್ ಬರ್ರಿ ಸರ. ಪರವಾಗಿಲ್ಲ ಬರ್ರಿ ಸರ. ಪರವಾಗಿಲ್ಲ ಬಿಡಪ್ಪ, ನಾನು ಹಿಂದೆಗಡೆ ಬರ್ತೀನಿ ತಗೋ. ಇಲ್ರಿ ಸರ, ಅಲ್ಲಿ ಜಾಗ ಐತಿತ್ತದ ಇನ್ನೂ ಸ್ವಲ್ಪ ಮುಂದಕ್ಕೆ ನಿಂದ್ರಿ. ನೀವು ಬಂದಿದ್ದು ಭಾಳ ಖುಷಿ ಆತ್ರಿ ಸರ. ಮತ್ತು ನೀನು ರಜಾ ಆಗಿ ನಾನು ರಜಾ ತಗೊಂಡೆ ಅಂದ್ರೆ ಹೆಂಗಂತೇಳಿ ಮತ್ತು ಅದಕ್ಕೆ ಬರಾಕ ಹೊತ್ತು ಭಾಳ ನೋಡಪ್ಪ. ಇವ್ರು ಯಾರು? ಹಾಂ, ಎಲ್ಲಿ ಇವರು ಸಕ್ಕುಬಾಯಿ ತಂಗಿ ಇರ್ಬೇಕು ನೋಡಕ್ಕೆ ಹಂಗೆ ಕಾಣ್ತಾರೆ. ಏನು ಮತ್ತೆ ಅವಳಿ ಜೋಳಿ ಅದಾರು ಯಾರಿಗೂ ಗೊತ್ತು ಮರೆ. ಅನಿಮಿ ಓಯ್ಯ ನನ್ನ ರಾಜ್ಕುಮಾರ ಮಕ್ಕೊಂದತ್ತನ ಮಕ್ಕೊಂದ್ ನೋಡು. ಕೇಟ್ ನಿಮ್ಮ ಮಾವನ ಗತಿನ ಐತವ ಮಕಾಯಿ ಒಂದು ಚಂದ ಅದಾನ. ನಾನು ಬರ್ಬೇಕಂತ ಮಾಡಿದ್ನೇವ ಕೇಳಿದಿಲ್ಲ ಈಗ ನಂದು ಇಷ್ಟೆಲ್ಲ ಕತಿ ಆತ್ ನೋಡು. ಮಾಮ ಹೇಳಿದ ಈಗ ಕೈ ಬ್ಯಾನ್ ಹೆಂಗೈತ್ ಎತ್ತಿ ಈಗ ಆರಾಮಾಗೈತಿಲ್ಲ ಕೈ. ಆ ಕೈ ಒಟ್ಟು ಗೀಸ್ಕೊಂಡ್ ಬಿದ್ದಿತ್ತು ಈಗ ಒಂದಿಟ್ಟು ಆರಾಮಾಗೇನು ನೋಡು. ತಗೈತಿ ಮಾಮ ನಿಂತ್ಕೋ. ಬ್ಯಾಡವಾ ಮಕ್ಕೊಂಡತಿ ಹಿಂದೆಗಡೆ ಎತ್ಕೊಂತಾನಂತ. ಮಕ್ಕೊಂದೈತಿ ತಣ್ಣಗ ಮಾತಿ ಎತ್ತಿ ನನ್ನ ತೊಡಿ ಮ್ಯಾಗ ಹಾಕ್ರೊಳಗ ಎದ್ದು ಬಿಡ್ತಾನ ನನ್ನ ರಾಜ್ಕುಮಾರ. ಕರೆ ಅಂದ್ರ ನಿಮ್ಮ ಮಾಮನ ಹೋತೈತಿ ಚಂದ ಅದನವ ನನ್ನ ಮಮ್ಮಾಗ. ಹನಿಮಿ ಏನು ತಿಳ್ಕೊಬೇಡ, ನನಗೂ ಬರಾಕ ಪುರ್ಸೊತ್ತ ಆಗಿದ್ದಿಲ್ಲ. ಮತ್ತೆ ಯಾಕೆ ತಿಳ್ಕೊಂಡಿ ಇಟ್ಟು ದಿನ ಬಂದಿಲ್ಲ ನಮ್ಮ ಅತ್ತಿ ಮಮ್ಮಗನ ಮಕ ನೋಡಾಕ ಅಂತೇಳಿ. ಇಲ್ಲ ಐತಿ ಅಂದಂಗ ನಿಮ್ಮ ಇಲ್ಲಿ ಕಾಣನ ಒಳ್ಳು ಪಾರೋಕಂದ ನಿಶ್ಚಿತಾರ್ಥ ಐತಲ್ಲ ಅಲ್ಲಿ ಕಳ್ಸಿನಿ. ಯವ್ವ ನಮ್ಮ ಲಗ್ನದಾಗ ಪಾರೋಕ ಓಡ್ಯಾಡಿ ಎಲ್ಲ ಮಾಡಿದ್ಲು. ಈಗ ನೋಡು ನಾವು ಹೋಗಾಕಾಗ್ಲೇ ಇಲ್ಲ. ನಮ್ಮ ಸಂಗನ ಹೋಗ್ಯಾನ ಅಲ್ಲಿಗೇನ ಲಗ್ನದಾಗ ಓಡಾಡಕಂತ. ಈ ಕೂಸ್ ಸಾಂದ್ ಐತಿ ಇರೋಲ್ದಕ್ಕ ಮನಿ ಹೊತ್ತಿಂದ ನಿನ್ ಗಂಡ ಹೋಗ್ಯಾನಲ್ಲ ಮಾತು ಮುಗಿತು ಅಂದಂಗ. ಆಕೆ ಲಕ್ಷ್ಮಿ ಇಲ್ಲೇ ಅದಾನ ಈಗ. ಹಾಸ್ಟೆಲ್ ಇದ್ಲ ಐತಿ ಇಟ್ಟು ದಿನ. ಆಕಿಗೆ ಯಾಕನ ಹಾಸ್ಟೆಲ್ ಊಟ ಬರೋಬ್ಬರಿ ಆಗವಲ್ದಂತ. ಅದಕ್ಕ ಈಗ ದಿನ ಹೋಗುದು ಬರುದು ಮಾಡಕತ್ತಾಳ. ಒಂದು 10-15 ದಿನ ಆತ. ಸ್ವಲ್ಪ ಯಾಕನ ಹೊಟ್ಟಿನ ಸಜ್ಜೋರಿ ಇಲ್ಲಂತ. ಅದಕ್ಕ ಒಂದು 10-15 ದಿನ ಅಡ್ಡಾಡ್ತೀನಿ ಅಂತ ಅಂದ್ಲು. ಹೌದಾ? ನಾನು ಮೊನ್ನೆ ಪ್ಯಾಟಿಗೆ ಹೋಗಿದ್ನವ. ಒಂದು ಹುಡುಗನ ಬೈಕ್ನಾಗ ಅಡ್ಡಾಡಕತ್ತಿದ್ಲ ಲಕ್ಷ್ಮಿ. ಮಾತಾಡ್ಸ್ಬೇಕು ನೋಡ್ರೊಳಗ ಹೋಗೇ ಬಿಡ್ತ. ಗಂಡ ಮಕ್ಕಳು ಯಾರು ಬಿದ್ರೆ ಆಗಂಗಿಲ್ಲ ನಮ್ಮ ಲಕ್ಷ್ಮಿಗೆ. ನೀ ಯಾರನ್ನಾರು ನೋಡಿರ್ಬೇಕು ತಗೋ. ಇಲ್ವಾ ನಾ ಒಂದು ತವಲ್ಲಿ ನೋಡಿಲಿಕ್ಕಿನ. ಮತ್ತು ಹೋಟೆಲ್ಗೆ ಹೋಗಿದ್ದೆ. ಅಲ್ಲಿನೂ ನಾಷ್ಟಕ್ಕ ನಾ ಹೋದ್ಯಾ. ನಾನು ನೋಡಿದ್ಲ ಏನು ಬದಗ್ನ ಎದ್ದು ಹೋಗೇ ಬಿಟ್ಲಕ್ಕಿ. ಒಂದು ಹುಡುಗನ ಕೂಡ ಅಡ್ಡಾಡಕತ್ತಾಳ. ಮತ್ತೆ ಯಾಕೆ ತಿಳ್ಕೊಂಡಿವ ಯವ್ವ ಅಲ್ಲನ. ಸುಮಾರು ಕಾಲ ಆ ಹುಡುಗನ್ ನೋಡಿದ್ರೆ ಪುಂಡು ಪೋಖ್ರಿ ಇದ್ದಂಗೆ ಐತಿ. ಒಂದಿಟ್ಟು ಮನಿ ಬರೋಣ ವಿಚಾರಿಸು ಸಾಣ್ ಸೊಕ್ಕಿಲಿ. ಯಾರ ಕ್ಲಾಸ್ಮೇಟ್ ಅದು ಇರ್ಬೇಕಾಗೈತಿ. ಈಗೆಲ್ಲ ಚುಂಕಿ ಕಾಲ ಐತಿ. ನನಗೂ ಅದು ಗೊತ್ತಾಕತಿ ಕ್ಲಾಸ್ಮೇಟ್ ಅಂತೇಳಿ. ಆದ್ರ ಬುಜದ ಮ್ಯಾಗ ಕೈ ಹಾಕೊಂಡು ಅಡ್ಡಾಡ್ತಾರನ ಕ್ಲಾಸ್ಮೇಟ್ನ್ಯಾರು. ಅವ ಆಕಿ ಮ್ಯಾಗ ಬುಜದ ಮ್ಯಾಗ ಕೈ ಹಾಕಿದ್ದ ಲಕ್ಷ್ಮಿ ಮ್ಯಾಗ. ನಾ ನೋಡ್ರೊಳಗ ಪರಾರಿ ಆಗ್ಬಿಟ್ರು ನೋಡು. ಇಲ್ಲ ನನಗೆ ಯಾಕೆ ಸಂಶಯನ ಬಂದತಿ ನೋಡ್ಲೆ. ಮತ್ತು ನಮ್ಮತ್ತಿ ಹಿಂಗತಿ ಅನ್ನಕತ್ತಾಳ ಅಂತ ತಿಳ್ಕೊಳಕ್ ಹೋಗ್ಬೇಡ. ನನಗೂ ಆಕಿ ತಮ್ಮನ ಮಗಳು ಅಲ್ಲನ. ಮರ್ಯಾದೆ ಹೋತಂದ್ರೆ ನನ್ನ ತವ್ರ ಮನೆ ಮರ್ಯಾದೆ ಹೋಗುತ್ತಾ. ಮಳ್ಳ ವಯಸ್ಸು ಒಂದಿಟಾಕಿಗೆ ತಿದ್ದಿ ಬುದ್ಧಿ ಹೇಳು. ಹಲ್ಕಟ್ಟು ಬಾಡ್ಯಾಗಳು ಇರ್ತಾರ. ಮಂದಿ ಸುದ್ದಿ ಇರಂಗಿಲ್ಲ. ಮನಿ ಬಂದಿನ ಕೇಳ್ತೀನಿ ಆಯತ್ತಿ. ಅವು ಎಂತ ಅರಿಬಿ ಹಾಕೊಂಡು ಅಡ್ಡಾಡ್ತಾರ ಮೈ ಕಾಣುವಂಥವು. ಚಂದನ ಅರಿಬಿ ಮೈ ತುಂಬ ಅರಿಬಿ ಹಾಕೊಂಡು ಅಡ್ಡಾಡಕ್ ಬರಂಗಿಲ್ಲನ. ಏನು ಹೊಸ ಹೊಸದು ಕಲ್ತಾಳ ಏನಿಕ್ಕಿ. ನಾನು ಒಂದ್ಸತಿ ತಿರುಗಾಡ್ಬೇಕಂತ ಮಾಡೀನಕಿನ್ನ. ಒಂದಿಟ್ಟು ಚಂದನ ಬುದ್ಧಿ ಕಲಿಸ್ರಿಕಿಗೆ. ಏನವ ಹೆಣ್ಣು ಮಕ್ಕಳು ನಿನ್ ಹೆಂಗಿರ್ಬೇಕು. ಮೊದ್ಲೇಕ್ ಹಿಂಗತಿ ಇದ್ದಿದ್ದಿಲ್ಲ. ಈಗೇನು ಹೊಸ ಕಲ್ತಾಳ ನಕಿ ಲಕ್ಷ್ಮಿ. ನೀ ಸಾಲಿ ಕಲಿತಾವಲ್ಲಿ ಐತಿ. ಹಾಕೊಂಡು ಅಡ್ಡಾಡ್ತಾವ ಅಲ್ಲಿ ಹೊರಗೆ ನೋಡ್ತಾವಲ್ಲ ನೋಡಿ. ಮತ್ತ ಅಕ್ಕಿಗೂ ಹಾಕೊಂಡು ಇದ ಮೊನ್ನೆ ಅದನ್ನ ಹೇಳಿದ್ದಕ್ಕೆ ಯಾವ ಎತ್ತಿ ಸಿಟ್ಟು ಮಾಡ್ಕೊಂಡ್ಲು. ಯಾಕ ಹೇಳ್ಬಾರ್ದಂತನ ತೆಗೆದು ಗೆಡ್ಡಿಗೆ ಬಿಗಿಬೇಕಿಲ್ಲ. ಮತ್ತ ಈಗ ನೀನ್ ಹಂಗ ಹರೇ ಬಿಡುದನ. ಒಂದಿಟ ಕಿತ್ತಿದ್ದಿ ಬುದ್ಧಿ ಹೇಳಿ ನೀನು. ಮನಿ ಹಿರೇ ಹಾಕೋದಿಲ್ಲ ಒಂದಿಟ್ಟು ಹೇಳಕಲಿ. ನಿಮ್ಮ ಅಪ್ಪ ಅಂಕ್ರು ಕುಡುದು ಯಾ ಗಟ್ರಕ್ಕ ಹೋಗಿ ಬೀಳ್ತಾನೇನ. ಅದಕ್ಕೆ ಅಂಕ್ರು ಹೋತು ಬಂತು ಅನ್ನೋ ಖಬ್ರ ಇಲ್ಲ. ಖಬ್ರ ಗೆಟ್ಟ ನಿಂತತಿ. ಮತ್ತು ನೀನು ನಿಮ್ಮ ಆಕೆಗೆ ಒಂದಿಟ್ಟು ಚಂದನ ಬುದ್ಧಿ ಕಲಿಸ್ರಿ. ಬರೀ ಇದನ್ನ ಮಾತಾಡಕತ್ತೆ ಬಂದಿದ್ದು ವಿಷಯ ನಾನು ನೆನಪು. ಮೂರಾಗ ಕರ್ಕೊಂಡು ಹೋಗ್ಬಿಡ್ತೀವಿ ಇನ್ನು ನಿನ್ನ. ಎಷ್ಟು ದಿನ ಇರ್ತಿ ತವ್ರ ಮನೆಯಾಗ. ಬ್ಯಾಡ ನಡಿ ಹೋಗು ನಮ್ಮ ಮನೆಗೆ. ಅವ್ರ ಅಪ್ಪನು ಹುಡುಗನ್ ಬಿಟ್ಟಿರಕ್ ನಾ ಯಾಕಂತಾನ. ಬರೀ ರಾತ್ರಿ ಎದ್ದು ಬಡಬಡಿಸ್ತಿರ್ತತಿ. ಒಂದ್ಸತಿ ಎದ್ದು ಕುಂತು ಬಿಡ್ತಾನ. ನನ್ನ ಮಗ ಮಕ್ಕೊಂತ ಏನು ಯಾತ್ತಿ ಅಂತೇಳಿ ಮಗನ ಮ್ಯಾಗ ಗನ ಜೀವದಾನ್ಲೆ ಹನಿಮಿ. ರಾತ್ರಿ ರಾತ್ರಿ ಫೋನ್ ಹಚ್ಚಿರ್ತಾನ ಹುಡುಗ ಏನ್ ಮಾಡ್ತಾನ ಅಂತೇಳಿ. ಅಲ್ಲ ನಾವು ಹುಡುಗ ಒಂದಿಟ್ಟು ಕೈ ಬಿಟ್ಟು ಅವಾಗ ಒಂದಿಟ್ಟು ನಮ್ಮ ಮಕ್ಕೊಂದಿರ್ತಾನೆ ಹಂಗತಿ ಫೋನ್ ಹಚ್ಚಿ ಕೇಳ್ತಾನೆ ಎತ್ತಿ. ಆದ್ರೂ ಗನ ಜೀವದಾನ ಇವ್ರಪ್ಪ. ನಾವು ಹುಡುಗನ ಹೆಸರು ಇಡ್ಬೇಕು. ಏನ ದುಮ್ದಾಮ ಏನು ಬೇಡ. ಸುಮ್ಮನೆ ಸಂಕ್ಷಿಪ್ತಾಗಿ ಇಡುನು. ಜೋಳ ದುಮ್ದಾಮಾಗಿ ತಗ್ಸುನಂತ.
ಯಾಕಂದ್ರೆ ಇನ್ನೂ ಸಾಂದ್ ಐತಿ ಹುಡುಗ ಕಣ್ಣಿಗೆ ಕಲ್ಲು ಹುಡುತಂತ ಈಗ ಬ್ಯಾಡ ಜೋಳ ಧೂಮ್ಧಾಮಾಗಿ ತವ್ಸುನಂತ ಮನೆ ದೇವ್ರಿಗೆ ಅವಾಗ ಇದನ್ನ ಮಾಡಕ್ ಬರ್ತತಿ ಆತಾ ನಿಮ್ಮ ಇದ್ರ ಹೇಳ್ಬೇಕಂತ ಮಾಡಿದ್ನೆ ತಗೋ ಫೋನ್ ಹೇಳ್ತಾನಂತ